ಇವತ್ತಿನ ವಿಡಿಯೋ ಎಂಡ್ ಮಾಡೀನಿ. ಟೈಮು 10-15 ನಿಮಿಷ ಆಗೈತೆ. ಇನ್ನೂ 8 ನಿಮಿಷ ವಿಡಿಯೋ ಮಾಡೀನಿ. ಯಾಕಂದ್ರೆ ನಿಮ್ಮೆಲ್ಲ ಒಳ್ಳೆ ಕಮೆಂಟ್ಗಳು ನೋಡಿ ನಿಮ್ಗೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕು ಬಿಡಬೇಕು ಅನ್ನೋ ಆಸೆಗೋಸ್ಕರ ಬ್ಲೌಸ್ ಕಟಿಂಗ್ ಮಾಡಿಲ್ರಿ. ಬಟ್ಟೆ ಗಿರಿಯಕ್ಕೆ ಬಂದು 2 ಸೀರೆ ಹೋದ್ರು. ವಿಡಿಯೋ ಮಾಡಕತ್ತೀನಿ ರೀ. ಸೀರೆ ವಿಡಿಯೋ ಅದು ಬೇರೆ ಬರುತ್ತೆ ರೀ. ಇದು ನಾಳೆ ಲಾಗ್ನೇ ಬರುತ್ತೆ ನೋಡಿ ಸ್ನೇಹಿತರೆ. ಈ ವಿಡಿಯೋ ಅದು ಸೀರೆ ಏನೈತೆ ಅದೊಂದು ಲಾಗ್ ಬೇರೆ ಬರುತ್ತೆ ರೀ. ಇನ್ನೂ ಎಷ್ಟು ಕಲೆಕ್ಷನ್ ಅದ ತೋರಿಸಿದ್ರೆ ಆಯ್ತು. ನಿಮಗೂ ಕೂಡ ಇಷ್ಟ ಆದ್ರೆ ನೀವು ಕೂಡ ತೊಗೊಂಡು ಹೆಲ್ಪ್ ಮಾಡ್ತೀರ ಅನ್ನೋ ಭರವಸೆ ಐತೆ. ನೋಡೋಣ್ರಿ ಯಾರ್ಯಾರೆಲ್ಲ ತೊಗೊಂಡು ಹೆಲ್ಪ್ ಮಾಡ್ತೀರಿ ನೋಡೋ ಸ್ನೇಹಿತರೆ. ಫುಲ್ ಆಫರ್ ಒಳಗೆ ಮಸ್ತ್ ಸ್ನೇಹಿತರೆ. ಕ್ವಾಲಿಟಿ ಮಾತ್ರ ಸಕ್ಕತ್ತದವು. ಆಫರ್ ಒಳಗೆ ಕೊಡಕತ್ತೀನಿ ರೀ. ಆಫರ್ ಒಳಗೆ ಮಾಡಕತ್ತೀನಿ. ಆ ಆಫರ್ ವಿಡಿಯೋ ಮಾತ್ರ ಮಿಸ್ ಮಾಡ್ಕೋಬೇಡ್ರಿ. ಒಂದೊಂದು ಸೀರೆಯಿಂದ 200 ರೂಪಾಯಿ ಕಮ್ಮಿ ಐತ್ರಿ. ಅನ್ನಿಸ್ತದೆ ಸೀರೆ ಒಂದು ಇನ್ನೊಂದು ಇತ್ತಲ್ರಿ ಅದು ಕೂಡ ಆರ್ಡ್ರ್ ಆಗೈತಿ. ಅಮೌಂಟ್ ಹಾಕಿಲ್ಲ ಆದ್ರೆ ಅಮೌಂಟ್ ಹಾಕೋಣ ಅವ್ರಿಗೆ ಬುಕ್ಕಿಂಗ್ ಮಾಡ್ಕೋಬೇಕು. ಅಮೌಂಟ್ ಹಾಕಿಂದಾನೆ ಬುಕ್ಕಿಂಗ್ ತೊಗೊತೀನಿ ರೀ. ನಾನು ಆರ್ಡ್ರ್ ಮಾಡ್ಯಾರ ಎಷ್ಟಕ್ಕೂ ಸೀರೆಗಳು ಅಮೌಂಟೇ ಆಗ್ತಾಯಿಲ್ಲ. ಹಿಂಗಾಗಿ ಈಗ ನಿಮ್ಮೆಲ್ಲ ಒಬ್ಬರು ಸಿಸ್ಟರು ನಿಮ್ಮ ಕಷ್ಟಕ್ಕೆ ಆ ದೇವ್ರು ಒಳ್ಳೆ ಮಾಡೇ ಮಾಡ್ತಾನೆ ಸಿಸ್ಟರ್ ಅಂದ್ರಿ. ಅದು ಒಳ್ಳೆ ಕರೆಕ್ಟ್ ನೋಡಿ. ನನಗೆ 6 ತಿಂಗಳಾಯಿತು ಸ್ನೇಹಿತರೆ. 6 ತಿಂಗಳಿಂದ ಬೆಸ್ಟ್ ವ್ಯಾಪಾರ ಅಂದ್ರೆ ಈ ಸರಿ ನೋಡಿ. ಅವತ್ತು ರಮಾಶೆ ಬಟ್ಟೆ ತೊಗೊಳಲ್ಲ ಅಂತಾರೆ, ಆದರೂ ಬೆಸ್ಟ್ ವ್ಯಾಪಾರ ಆಯ್ತು ನೋಡಿ. ಅವತ್ತು ರಮಾಶೆ ನಾನು ಅನ್ಕೊಂಡಿದ್ದೆ ಅವತ್ತು ರಮಾಶೆ ಐತೆ ಬಟ್ಟೆ ತೊಗೋತಾರಲ್ಲ ಅಂತ ಅನ್ಕೊಂಡಿದ್ದೆ. ಆದರೂ ಅವತ್ತು ರಮಾಶೆಯಾಗ ಜಾಸ್ತಿ ಬಟ್ಟೆ ತೊಗೋತಾರೆ ನೋಡಿ. ಒಬ್ಬರು ಸಿಸ್ಟರು ಯಾರೇ ಏನಲ್ರಿ ಸಿಸ್ಟರ್, ನೀವೇನು ಕದ್ದು ಕಳು ಮಾಡಿ ಸುಳ್ಳು ಹೇಳಿ ತಗಲು ಮಾಡಿ ಜೀವನ ಮಾಡಕತ್ತಿಲ್ಲ. 2 ಮಕ್ಕಳು ತೊಗೊಂಡು ನಿಯತ್ತಾಗಿ ದುಡ್ಕೊಂಡು ತಿನ್ನಾಕತ್ತೀರಿ. ನಿಮ್ಮ ನಿಯತ್ತಕ್ಕೆ ದೇವ್ರು ಇದ್ದೇ ಇರ್ತಾನೆ. ಯಾರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಅಂತ ಕಮೆಂಟ್ ಹಾಕಿದ್ರಿ. ನಾನು ಇಲ್ಲಿ ಎಷ್ಟೋ ಮಂದಿ ಜೀವ ಸಮಾಧಾನ ಆಗಲಿಲ್ಲ. ಹಿಂಗಂದ್ರಲ್ಲ ಅಂಥೇಳಿ ಅಂದೇಲಿ ಬಟ್ಟೆಗೆ ನೀ ಏನು ಕಳು ಮಾಡ್ಯಾ ತುಡು ಮಾಡ್ಯಾ ನಿನ್ನ ವ್ಯಾಪಾರ ಐತಿ, ನಿನ್ನ ದಾಂಧೆ ಐತಿ, ನಿನ್ನ ದಾಂಧೆ ಮೇಲೆ ಹೋಗಿ ನೀ ಏನು ಯಾರ ಮನೆಗೂ ಕುಂತು ತರಟೆ ಹೊಡ್ಯಾಕೆ ಹೋಗಿಲ್ಲ ಅಂದರು ಖುಷಿ ಆಯ್ತು. ನಿಮ್ಮ ಕಮೆಂಟ್ಗಳು ಓದಿ ನಿಮ್ಮ ಇಲ್ಲಿ ಹೇಳೋ ಮಾತು ಕೇಳಿ ಖುಷಿ ಆಯಿತು. ಒಬ್ಬರು ಬಾಯಾಗ ಹಿಂಗೈತಲ್ಲಪ್ಪ ನನ್ನ ಜೀವನದಾಗೂ ಅನ್ನಿಸ್ತು. ಇನ್ನು ಇಟ್ಟು ಹಿಂಗೆ ಎಲ್ಲರೂ ಇದು ಮಾಡಿದ್ರಂದ್ರೆ ಹೊಗಳಿದ್ರಂದ್ರೆ ಇನ್ವಿಟ್ ಮಾಡಬೇಕು. ನಾವು ಇನ್ನು ಬೆಳಿಬೇಕನ್ನೋ ಛಲ ಬರುತ್ತೆ. ಬೆಳ್ಯಾಕತ್ತವ್ರಿಗೆ ಕಾಲು ಎಳ್ಯಾಕೆ ಬರ್ತಲ್ಲ ಅಂಥವ್ರನ್ನೆಂದು ತಲೆ ಕೆಡಿಸ್ಕೋಬೇಡ್ರಿ. ನಾವು ಬೆಳಿಬೇಕು, ಇನ್ನೂ ಎತ್ತರಕ್ಕೆ ಬೆಳಿಬೇಕು ಸ್ನೇಹಿತರೆ. ಎಷ್ಟು ಎತ್ತರಕ್ಕೆ ಬೆಳಿಬೇಕಂದ್ರೆ ನನಗೆ ಯಾರು ಯೂಟ್ಯೂಬ್ ಮಾಡೋಕೆ ಚೀತು ಅಂದಾರ ನೋಡಿ, ಅವ್ರು ನಮ್ಮನ್ನ ಎದುರು ನಿಂತು ನೋಡ್ಬೇಕ್ರಿ. ಇಷ್ಟು ಬೆಳೆದ್ರ ಹಿಂಗೆ ಅವರೇ ಬಂದು ನಮ್ಮ ಮಾತಾಡಿಸ್ಬೇಕು. ಆ ಆಸೆ ಭಾಳ ಐತೆ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಅದಕ್ಕೆ ಇಷ್ಟೆಲ್ಲ ಕಷ್ಟಪಡೋದ್ರಿ. ಅದಕ್ಕೆ ಮುಂದೊಂದು ದಿನ ನಾವು ಬೆಳಿತೀವಿ ಮಾಡ್ತೀವಿ ಅನ್ನೋಸ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡೋದ್ರಿ. ಇನ್ನೊಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ನಿಮ್ಮನ್ನು ನೋಡಿ ಕಲಿಯೋದು ಭಾಳ ಇದೆ ಸಿಸ್ಟರ್ ಅಂತ ಕಮೆಂಟ್ ಹಾಕಿದ್ರಿ. ನಾನು ನೋಡಿ ಕಲಿಯೋದಿಲ್ಲ ಸಿಸ್ಟರ್. ಎಲ್ಲರೂ ಚೆನ್ನಾಗಿರ್ತಾರೆ, ಆದರೆ ಒಂದೊಂದು ರೀತಿ ಒಂದೊಂದು ಇರುತ್ತೆ. ನಮ್ಮನ್ನು ನೋಡಿ ನೀವು ಕಲಿಬೇಕು, ನಿಮ್ಮನ್ನು ನೋಡಿ ನಾವು ಕಲಿಬೇಕು. ಏನಾದರೂ ಮಿಸ್ಟೇಕ್ ಆತಂದ್ರೆ ವಿಡಿಯೋದಾಗ ಕಮೆಂಟ್ನಾಗ ತೀಸಿರ್ತಿರಲ್ಲ, ನಾ ಕಲಿತೀನಿ ಸ್ನೇಹಿತರೆ. ನೀವು ತಿಳಿಸ್ರಿ ಅಷ್ಟೇ. ನೀವು ತಿಳಿಸ್ರಿ ಹಿಂಗೈತೆ ಅಂತ ಬರೀ ಎಲ್ಲ ವಿಡಿಯೋ ಮಾಡಿ ನಾ ಮುಕ್ಕೊಂಡು ಹೊತ್ತಿಗೆ ತೋರಿಸ್ತೀನಿ ರೀ ಎಷ್ಟು ಟೈಮ್ ಅಂಥೇಳಿ. 11 ಗಂಟೆ ಮ್ಯಾಗ ಆದರೂ ಇಷ್ಟು ವಿಡಿಯೋ ಮಾಡಿ ಎತ್ತಿಡಬೇಕು. ಅವೆಲ್ಲ ಮುಂಜೆ ಎತ್ತಿಡ್ತೀನಿ ಸ್ನೇಹಿತರೆ. ಇನ್ನು ಆಕಿ ಮುಕ್ಕೋ ಅಂದ್ರೆ ನಾ ಯಾಕಂತ ಹೊಡಿ ಬಾ ಟೈಮ್ 10:30 ಶ್ರಾವಣಿ ಬಾ. ಯಾಕೆ ಏನೇನು ಮಾಡವ ಒಟ್ಟು ಮಕ್ಕಳು ಹೇಳಿ ಮಾತಾ ಕೇಳಿ ನೋಡಿ ಸ್ನೇಹಿತರೆ. ನಾ ಎದ್ದನೇ ಸಾಕು ಆಕಿನ ಎದ್ದು ಬಿಡ್ತಾ. ಶ್ರಾವಣ ಮಲ್ಕೊಂಡನ್ರಿ ಮ್ಯಾಗ ಕಾಟ ಮ್ಯಾಗ ಹಾಸಿಗೆ ಹಾಸಿಲ್ರಿ. ಹೋಗಾನೆ ಹಾಸ್ಕೊಂಡು ಮಲ್ಕೊಂಡನ. ಮುಗೀತು ನೋಡಿ ಕಂಪ್ಲೀಟಾಗಿ. ಇಷ್ಟು ಸೀರೆಗಳು ರಾಶಿ ತೆಗೆದು ಹೋಗಿದ್ದೀನಿ. ಅದಕ್ಕೆ ಸೀರೆ ವಿಡಿಯೋ ಮಾಡೋಕ್ಕಾಗಲ್ಲ. ಅಷ್ಟು ಬಿಚ್ಚಬೇಕು ರೀ, ವಿಡಿಯೋ ಮಾಡಬೇಕು ಮತ್ತು ಒಳಗೆ ಪ್ಯಾಕಿಂಗ್ ಮಾಡಿ ಸೆಟ್ ಮಾಡ್ಬೇಕು ರೀ. ಟೈಮ್ 11 ಗಂಟೆ ಆಯ್ತು ರೀ. ಶ್ರವಣ್ ಕುಮಾರ ಮಕ್ಕೊಂಡಾನ ನೋಡಿ. ಒಳಗೆ ಸೆಟ್ಟಿಂಗ್ ಮಾಡಬೇಕು. ಬರೀ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ನೀವು 1-2-3 ಸೀರೆ ಶೇಲ್ ಮಾಡು ಅಂದ್ರೆ ಖುಷಿ ಆಗುತ್ತೆ ನೋಡಿ. ಅವು ತೊಗೊಂಡಾರ ಮ್ಯಾಕ್ ಇಡ್ಬೇಕು ಲೆಕ್ಕ ಬುಕ್ಕ. ಅವು ಬಟ್ ಎಲ್ಲೇ ಬಿದ್ದವು. ಏನು ಎಷ್ಟು ಕೆಲಸ ಮಾಡಿದ್ರು ಕಮ್ಮಿ ನೋಡಿ ಸ್ನೇಹಿತರೆ. ಬರೀ ಇವಾಗೆಲ್ಲ ಇಷ್ಟು ಪ್ಯಾಕಿಂಗ್ ಮಾಡಿ ಮತ್ತೆ ಸಿಗ್ತೀನಿ ರೀ. ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕೀನಿ. ಟೈಮು 8 ಗಂಟೆ ಆಗೈತ್ರಿ. ಎಲ್ಲ ಮನೆ ಕಸ ಗುಡಿಸಿ ನೋಡಿ ಎಲ್ಲ ಕ್ಲೀನ್ ಮಾಡೀನಿ. ನಿನ್ನೆ ರಾತ್ರಿ ಮಲ್ಕೊಳ್ಳೋದು ಲೇಟ್ ಆಗಿಬಿಡ್ತು. 11-12 ಗಂಟೆ ಆಯ್ತು ರೀ. ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ರಾಗನೇ ಇವಾಗ ಬರ್ರಿ ಮೊಸರು ಬಂದಿತ್ತು ರೀ. ಇವತ್ತು ಮೊಸರು ತೊಗೊಂಡು ನೋಡಿ. ನಿನ್ನೆ ತೊಗೊಂಡಿಲ್ಲ ಇವತ್ತು ತೊಗೊಂಡಿನಿ. ಇನ್ನಿದ್ದಿತ್ತು ನಾ ಶ್ರಾವಣಿ ಸಕ್ಕರೆ ಹಾಕೊಂಡು ಕುಡಿದು ನೋಡಿ ಮೊಸರು. 10 ರೂಪಾಯಿ ನೋಡಿ ಗಟ್ಟಿಗೆ ಸ್ನೇಹಿತರೆ. ಮೊಸರು ಚಲೋ ಇರುತ್ತೆ. ಈ 10 ರೂಪಾಯಿಗೆ ಇಷ್ಟು ಕೊಡಲ್ಲ ರೀ. ಪ್ಯಾಕೆಟ್ ಮೊಸರು ಇಷ್ಟಿರಲ್ಲ, ಸ್ವಲ್ಪ ಇರುತ್ತೆ. ಇವು ಟಮಾಟೆನೂ ಕಡಾಕ್ ಇಟ್ಟಿದ್ದೀನಿ ರೀ. ಫ್ರಿಜ್ ಇಡ್ಬೇಕಂತ ಹಳೆ ಕಟ್ಟಿ ಕೆಂಪಾಗಿ ಹಣ್ಣಾದ್ರೆ ಚಂದ ಸ್ನೇಹಿತರೆ. ಟಮಾಟೆ ನೆಪ್ಪ ಆಯ್ತು. ಟಮಾಟಿಯನ್ನು ಇದು
ಪಾಲಕ ಟಮಾಟಿಯನ್ನು ಪಾಲಕ ತಿನ್ನಬೇಡ್ರಿ ಸಿಸ್ಟರ್ ಅಂತ ಕಮೆಂಟ್ ಮಾಡಿದರು. ಯಾಕೋ ಗೊತ್ತಿಲ್ಲ, ಮತ್ತು ಪಾಲಕ್ ಅಂದ್ರೆ ರಗತ್ತಾಗುತ್ತಾ ಪೌಷ್ಟಿಕ ಅಂತಂತ ಸ್ನೇಹಿತರೆ ಗೊತ್ತಿಲ್ಲ. ಪಾಲಕ್ ಪಲ್ಯ ಚಲೋ ಅಂತಾರೆ. ಇಲ್ಲ ನೋಡಿ, ಒಲೆ ಎಲ್ಲ ತೊಳ್ಕೊಂಡಿನಿ, ಗ್ಯಾಸ್ ಕಟ್ಟಿ ಒರ್ಸ್ಕೊಂಡಿನಿ. ಬದ್ನಿಕಾಯಿ ಪಲ್ಯ ಮಾಡಬೇಕು. ಅದೇ ಯಾಕಂತ ಯಾರ್ಯಾರು ಗೊತ್ತಿದ್ದಾರೆ ಕಮೆಂಟ್ ಮಾಡಿ. ಟಮಾಟಿ ಗೊತ್ತೈತೆ ನನಗೆ. ಟಮಾಟಿ ಅಂದ್ರೆ ಬೀಜ ಇರ್ತಾವಲ್ಲ ಅವೆಲ್ಲ ಹೋಗಿ ಒಳಗೆ ಗಂಟು ಥರ ಆತಾವು, ತಿನ್ನಬಾರ್ದನ್ನು ಗೊತ್ತೈತೆ. ಟಮಾಟಿ ಪಾಲಕ್ ಪಲ್ಯ ಯಾಕೆ ತಿನ್ನಬಾರ್ದನ್ನು ಗೊತ್ತಿಲ್ಲ ರೀ, ಕಮೆಂಟ್ ಬಂದಿತ್ತು ಅದಕ್ಕೆ ಕೇಳಿದೆ. ನೀವು ಹೇಳಿದ್ರಂದ್ರೆ ಇಲ್ಲಿ ಯಾರಾದರೂ ಒಂದು ಕಮೆಂಟ್ ಹಾಕಿದ್ರೆ ಅರ್ಥ ಇರುತ್ತೆ ಸ್ನೇಹಿತರೆ. ಅರ್ಥ ಇರೋದು ಅವರೇ ಯಾಕೆ ಹಾಕ್ತಾರೆ ನಮ್ಗೆ. ಅದು ತಿನ್ನಬಾರ್ದೈತೆ, ನಮಗೆ ಗೊತ್ತಿರಲಿ ಯಾಕೆ ತಿನ್ನಬಾರ್ದು ಏನು ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ನೀವು ಆನ್ಸರ್ ಮಾಡಿ. ಆ ಸಿಸ್ಟರ್ ಕೇಳಿ, ಯಾಕೆ ರೀ ಸಿಸ್ಟರ ಪಾಲಕ ಟಮಾಟಿ ಯಾಕೆ ತಿನ್ನಬಾರ್ದು ನಂಗೆ ಗೊತ್ತಿಲ್ಲ. ಮತ್ತು ಟಮಾಟಿ ತಿಂದ್ರೆ ರಗತ್ತಾಗುತ್ತೆ ಅಂತಾರೆ ರೀ. ಅದು ಮತ್ತು ಪಾಲಕ್ ತಿಂದ್ರೆ ರಗತ್ತಾಗುತ್ತೆ, ಪೌಷ್ಟಿಕ ಹಂಗಿಂಗೆ ಅಂತ ಸ್ನೇಹಿತರೆ. ಏನೋ ಗೊತ್ತಿಲ್ಲ. ಬಾಂಡ್ಯದವ್ರಿಗೆ ಇರಲಾಕ 2 ನಿಮಿಷ ಆಗೈತೆ. ಹಾಂ ಎಷ್ಟು ಬಾಂಡ್ಯದ ನೋಡಿರಿ. ಈ ಕಡ್ಡಿ ಪಟ್ಟು ನಿಲ್ಲಿಟ್ಟಿಲ್ಲ. ಓ ಚಳಿ ಬರ್ಬಾರ್ದು, ಬೂದಿ ಊಟ ಅಲ್ಲೇ ಹಿಂದಾಗ ಹೋಗು. ನೀನು ಯಾಕಡೆ ಹೆಚ್ಚಿ ಕೊಡೋಗ ಬಾಂಡ್ಯದ ಇರಲಾಕ. ಪಟಕ್ಕೆ ನೀರು ಹುಳಿ ಹಚ್ಚಿ ಬಂದು ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ರೀ. ಅದು ಸಿಗ್ತೀನಿ ರೀ ನಿಮಗೆ. ಹೋಮ್ ಟೂರ್ ಮಾಡಂದಿರಿ ಸಿಸ್ಟರ್ ಒಬ್ಬರು. ಹೋಮ್ ಟೂರ್ ಮಾಡ್ತೀನಿ ರೀ ಖಂಡಿತ. ಇದೇ ನೋಡಿ, ಇದು ಮುಂದೆ ಬಾಗಲ್ರಿ ಈಗ. ಆದರೆ ಹಂಗೆ ಹೋಮ್ ಟೂರ್ ಮಾಡೋಕೆ ಬೇರೆ, ಈಗ ಹೇಳೋದು ಬೇರೆ ಆಗುತ್ತೆ ನೋಡಿ. ತೋರಿಸ್ತೀನಿ ರೀ. ಇವಾಗ ಜಾತ್ರೆ ಪಾತ್ರೆ ಎಲ್ಲ ಮುಗಿಸ್ಕೆ ತೋರಿಸ್ತೀನಿ ರೀ, ಹೋಮ್ ಟೂರ್ ಮಾಡ್ತೀನಿ. ಇಲ್ಲೇ ಪಲ್ಯ ಮಾಡಾಕತ್ತೀನಿ. ಶಾವಿಗೆಗೂ ನೀರು ಒಲೆ ಹಚ್ಚಿ ಬಂದೆ. ನೀರು ಒಲೆ ಹಚ್ಚಿ ಬಂದು ಬದ್ನಿಕಾಯಿ ಪಲ್ಯ ಮಾಡಾಕತ್ತೀನಿ. ಟೊಮಾಟೊ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಇಲ್ಲ ಅಂತೇಳಿ ಫ್ರೈ ಮಾಡಾಕತ್ತೀನಿ ರೀ. ನಾನು ಟಮಾಟಿ ಉಳ್ಳಾಗಡ್ಡಿ ಬದ್ನಿಕಾಯಿ ಹೋಳ್ಕೊಂಡು ಬಂದಿದ್ದೆ. ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಹಿಡ್ಕೊಂಡು ತುಂಬ್ಕೊಂಡಿದ್ದೇನೆ ರೀ. ಈ ಕಡೆ ಬದ್ನಿಕಾಯಿನ ಹೋಳಿಟ್ಟಿನಿ ರೀ. ಈ ಕಡೆ ಮಸಾಲೆನ ರೆಡಿ ಮಾಡಿಟ್ಟಿನಿ ಮಿಕ್ಸರ್ಗೆ. ಇನ್ನೇ ರೆಡಿ ಮಾಡಿಟ್ಟಿದ್ದೀನಿ ರೀ. ಸಂಜೆನಾಗ ಎಳ್ಳು ಶೇಂಗಾ ಕೊಬ್ಬರಿ ನೋಡಿ, ಎಳ್ಳು ಶೇಂಗಾ ಕೊಬ್ಬರಿ ಕೊತ್ತಂಬರಿ ಹಾಕಿ ನೋಡಿ ಮಿಕ್ಸರ್ಗೆ. ಮಸ್ತ್ ಆಗುತ್ತೆ ರೀ ಪಲ್ಯ ಈ ಥರ ಮಾಡಿ. ಬೆಳ್ಳುಳ್ಳಿ 120 ರೂಪಾಯಿ ಕೆಜಿ ಅಂತ್ರಿ. ತುಟ್ಟಿಗೆ ನೋಡಿ ಮೊದಲು 100 ರೂಪಾಯಿಗೆ 1.5 kg 2 kg ಕೊಡ್ತಿದ್ರು. 100 ರೂಪಾಯಿಗೆ ಈಗ 120 ರೂಪಾಯಿ ಕೆಜಿ ಅಂತ ತುಟ್ಟಿಗೆ ಸ್ನೇಹಿತರೆ ಬೆಳ್ಳುಳ್ಳಿ. ಅಲ್ಲಿ ತಿಕ್ಕ ಕಡ್ಬೇಕಿಲ್ಲಪ್ಪಂದು ಮಕ್ಕಳಿಗೆ ಎಲ್ಲ ಥರ ಗೊತ್ತಿರುತ್ತೆ ನೋಡಿ ಸ್ನೇಹಿತರೆ. ಯಾರು ಜಗಳ ಮಾಡಿದ್ದು, ಯಾರು ತಪ್ಪು, ಯಾರು ಒಪ್ಪು, ಅದೆಷ್ಟೇ ವರ್ಷ ಇರಲಿ ನಮ್ಮ ಮಕ್ಕಳ ದೇವ್ರ ಸಮಾನ ಅಂತಲ್ಲ. ಹಂಗೆ ನೋಡಿ, ನಾನು ನಿನ್ನೆ ನಮ್ಮ ಶ್ರವಣ ನಮ್ಮ ಕೂಡ ಜಗಳ ಮಾಡಿದ್ರು, ನೀರಿನ ಸಹ ಜಗಳ ಮಾಡಿದ್ರು ಅಂತೇಳಿ ಸ್ನೇಹಿತರೆ. ಅವ್ರು ಹತ್ತಿದ್ರಿಗೆ ಹೇಳ್ಬಿಟ್ಟು ನೋಡಿ. ಮತ್ತು ಹೇಳಿ ಬೇದನ್ರಿ ಅವ್ರ ಮಾಮಾಗ, ಗೋಡ್ಯ ನಮ್ಮ ಮಮ್ಮಿ ಬೈತಾನೆ ಗೋಡ್ಯ ಅಂತಾನ್ರಿ. ಸಣ್ಣ ಅನ್ನಂಗಿಲ್ಲ ನೋಡಿ ಸ್ನೇಹಿತರೆ. ಮಕ್ಕಳು ಗೊತ್ತಾಗುತ್ತೆ, ಅವ್ರಿಗೆ ಬುದ್ಧಿ ಇರ್ತೈತೆ. ಯಾರು ತಪ್ಪು ಯಾರು ಒಪ್ಪು, ನಮ್ಮ ಕಷ್ಟ ಸುಖ ನೋಡ್ತಾರೆ, ಅವ್ರ ಜೀವ ತಿನ್ನೋದು ನೋಡ್ತಾರೆ. ನಮ್ಮ ಮಕ್ಳಿಗೆ ಗೊತ್ತಾಗುತ್ತೆ ರೀ. ನಮ್ಮ ಚಿನ್ನಿ ಇಷ್ಟನ ಗಪ್ಪಿದೆ. ಅತ್ತಿ ಮಮ್ಮಿಗೆ ಮಾಮ ಬೀಳ್ದಾನ ಗೋಡ್ಯ ಬಾ ನಮ್ಮ ಜುಟ್ಟು ಅಂತಾನ್ರಿ. ನಮ್ಮ ಗೋಡ್ಯ ನಮ್ಮ ಚಿನ್ನಿ ಅಂತ ನೋಡಿ ಸ್ನೇಹಿತರೆ. ಹಿಂಗೆ ಅಷ್ಟು ಹುಡುಗ ಅಷ್ಟು ಪಕ್ಕದ ನೋಡಿ. ಮಕ್ಳಿಗೆ ಗೊತ್ತಾಗುತ್ತೆ ರೀ. ನಾವು ಹೇಳೋದು ಬೇಡ, ಮಕ್ಳಿಗೆ ನಾವು ಕಲಿಸೋದು ಬೇಡ, ತಾವೇ ಕಲಿತಾರೆ. ನಮ್ಗೆ ಇಟ್ಟು ಕಲಿಸ್ತಾರೆ. ಈಗಿನ ಮಕ್ಕಳು ನಮ್ಗೆ ಕಲಿಸ್ತಾರೆ. ನಾವು ಅಷ್ಟೊಂದು ಗೊತ್ತಾಗೋದಿಲ್ಲ. ಹೇಳ್ಬಿಡಪ್ಪ ಹಿರಿಯರಿದ್ರಿಗೆ ಅನ್ನೋದು. ಅದು ಜಗಳ ಬಗ್ಗೆನೇ ಐತಿಲ್ಲ ರೀ ನಮ್ಮ ಅಂಟಿದ್ರಿ. ಜಗಳ ಇಲ್ಲಿ ಮಾಡಿವೆ ಬಿಟ್ಟಿವಿ. ಅಕ್ಕೆ ಬರೋಕೆ ರೀ ಎಲ್ಲರಿಗೆ ಅಷ್ಟೇ ಹೆಣ್ಮಗಳು ಅಷ್ಟೇ ಹೋಗ್ಬಿಡು ನೋಡಿ. ಬರೀ ಮಸ್ತ್ ಸಿಗ್ತೀನಿ ರೀ. ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ. ಶ್ರವಣ ಜಾಕ ಮಾಡ್ಯಾನ. ಯಾರು ಫೇವ್ರೇಟ್ ಇದು ಗಮ್ ಅಂತೈತೆ ನೋಡಿ ತೆಗ್ಯಾನ. ಹಂಗೈತಿ ಬಾ, ರೊಟ್ಟಿ ಮಾಡೀನಿ ಹಚ್ಚೋನ್ ಬಾ, ಜೋರ್ಸ ಮಾಡಿ ಬಾ. ಅವ್ನು ಆಮೇಲೆ ರೆಡಿ ಮಾಡ್ತೀನಿ. ಬೀರಪ್ಪತ್ತೆ ಸಾಮಾನ್ಯ ಮನೆಯಿಂದ ಕೊಟ್ಟು ನೋಡಿ ಹೆಂಗೆ ಹೊಟ್ಟು ನೋಡಿ ರೊಟ್ಟಿ ಮಾಡಾಕತ್ತೀನಿ ರೀ. ಸಂಗತ್ತಮ್ಮ ರೊಟ್ಟಿ ಬೈತಿ ಹಾಕ್ತೀನಿ ನೋಡಿ. ಶ್ರಾವಣಿ ಸಾಲಿ ರೆಡಿ ಆಗ್ಯಾಳ. ಸಾಕು ರೊಟ್ಟಿ ಬಡ್ದೀನಿ. ಬಿಸಿದು ಇದು ಸುಡಾಕತ್ತೈತೆ ಅಂತೇಳಿ ಸಾಕು ಅನ್ನಕತ್ತಾಳ. ಬದ್ನಿಕಾಯಿ ಪಲ್ಯ ರೊಟ್ಟಿ ಚಟ್ನಿ ಹಾಕ್ಕೊಂಡು ನಿಂತ ನೋಡಿ. ಸಂಜೆನ ದೋಸೆಗಳು ಚಟ್ನಿ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ನಾನು ರೀ ಆಕಿಗೆ ಬುತ್ತಿ ರೊಟ್ಟಿ ಮಾಡ್ತೀನಿ. ಇವ್ರನ್ನ ಸಾಲಿಗೆ ಕಳಿಸ್ತೀನಿ. ಶ್ರಾವಣಿ ಸ್ಕೂಲ್ ರೆಡಿಯಾ? ಬಾ ಊಟ ಮಾಡುವ, ಪಟ್ಟನ ಊಟ ಮಾಡು ನೋಡಿರಿ. ಮುಂಜಾನೆ ಶ್ರಾವಣಿ ಶಿವಕುಮಾರ ಸಾಲಿಗೆ ಹೋಗಿ ವಿಡಿಯೋ ಬಂದ್ ಮಾಡೋಕ್ಕೆ ಇವಾಗ 2 ಗಂಟೆಗೆ ಐತೆ. ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ನಂದು ಜಾಕ ಊಟ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಆಗರಾಗನೇ ಬಟ್ಟೆ ಗಿರಿಯಕ್ಕೆ ಬಂದು ರೀ.
ವಿಡಿಯೋ ಅಪ್ಲೋಡ್ ಮಾಡಿತ್ತು ಅದನ್ನೊಂದಿಟ್ಟು ಮಾಡ್ಕೊತ ಕುಂತೆ. ಕೊರಿಯರ್ ಹೋಗ್ಬೇಕಂದೇನು ರೀ, ಎಲ್ಲ ಕೆಲಸ ಮಾಡ್ಕೊಂಡು ಮುದ್ದೆ ಒಳಗೆ ಹೋಗ್ಬೇಕನ್ನೋದಾಗ ಒಂದು ಸ್ವಲ್ಪ ಹೋಗೋದು ಅಲ್ಲಿ ನೋಡಿ ಸಮಸ್ಯೆ ಆಯಿತು. ನಾಳೆಗೆ ಮತ್ತು ಆಫೀಸ್ ಸೂಟಿ ಐತೆ ರೀ, ಕೊರಿಯರ್ ಆಫೀಸ್ ನೋಡಿ. ಬಟ್ಟೆನೂ ಹೋಗುದೀನಿ ರೀ, 2 ಗಂಟೆಗೆ ಐತೆ ರೀ. ಇನ್ನು ಅಷ್ಟು ಬಟ್ಟೆ ಹೆಂಗೆ ಕಿತ್ತಾಡ ನೋಡಿ ಬರ್ರಿ. ಇಲ್ಲಿ ಒಂದಿಷ್ಟು ವ್ಯಾಪಾರ ಆಯ್ತು ಸ್ನೇಹಿತರೆ. ಇವಾಗ ಜಾತ್ರೆ ಐತಲ್ರಿ, ಒಂದು ಸ್ವಲ್ಪ ಆಲ್ಮೋಸ್ಟ್ ವ್ಯಾಪಾರ ಆಗೇ ಆಗುತ್ತೆ. ಜಾತ್ರೆ ಇದ್ರೇನು ಇರ್ಲಿಕ್ಕೇನು ಹೆಂಗೋ ಬಟ್ಟೆ ಓದ್ತಾವ್ರೆ. ಉದ್ರಿ ಭಾಳ ಆತ ನನ್ನ ಕಡೆ ಬಟ್ಟೆ ಮಾರ್ತಾವ್ರೆ. ಬಟ್ಟೆ ಶೇಲ್ ಆಗೋದೇನು ಸಮಸ್ಯೆ ಇಲ್ಲ, ಉದ್ರಿ ಸಮಸ್ಯೆ ಆಗೈತೆ ರೀ. ಉದ್ರಿ ಸಮಸ್ಯೆ ಅಂದ್ರೆ ಬಟ್ಟೆ ಶೇಲ್ ಆಗೋ ಸಮಸ್ಯೆ ಬರುತ್ತೆ. ಕೊಡ್ತಾರೆ ಯಾರೇನೋ, ಯಾರು ₹1 ಇನ್ನೂವರೆಗೂ ₹1 ಯಾರು ಮುನಗಿಸಿಲ್ಲ, ₹1 ಯಾರು ತಿಂದಿಲ್ಲ, ಕೊಟ್ಟಾರ. ಅದಕ್ಕಾಗಿ ಕೊಡೋಂಗ ಎಟ್ಟತ್ತ ಬಳತ್ತ ಅನ್ನೋ ಕೊಡ್ತಾರೆ. ಹಂಗೆ ಒಬ್ರು ಕೊಡ್ತಾರೆ, ಒಬ್ರು ಉದ್ರಿ ಹೋಯ್ತಾರೆ, ಒಬ್ರು ಕೊಡ್ತಾರೆ, ಒಬ್ರು ಉದ್ರಿ ಹೋಯ್ತಾರೆ. ಒಂದು ಅಲ್ಲಿಗೆ ವರ್ಕೌಟಾಗುತ್ತೆ. ಸ್ವಲ್ಪ ಹಂಗೆ ಮತ್ತು ತರಾಗ ಒಂದು ಸ್ವಲ್ಪ ಸಮಸ್ಯೆ ಆಗ್ತಾವೆ ರೀ. ಅಮೌಂಟ್ ಮಾಲ್ ಹಾಕಾಗ ಸ್ವಲ್ಪ ಹೆಂಗಾರೆಲ್ಲ ಅಡ್ಜಸ್ಟ್ ಮಾಡಿ ಹಾಕೊಂಡ್ರೆ ಮಾತಾಡಿ ಕೊಟ್ಕೊಂಡು ನೋಡಿ. ಹೆಂಗಾರ ಬಿಸ್ನೆಸ್ ಮಾಡೋದು ಹೆಂಗಾರ ಅಡ್ಜಸ್ಟ್ ಮಾಡ್ಕೊಳ್ಲೇಬೇಕು ರೀ. ಬಿಸ್ನೆಸ್ ಮಾಡೋರು ₹100 ಜಂಪರ 4 ಜಂಪರ ಕಟ್ ಮಾಡ್ಸ್ಕೊಂಡು ಹೋಗ್ಯಾರ ರೀ. ಇಲ್ಲೇ 4 ಹಾಕಿಡ್ಬೇಕು. ಇದೊಂದು ಇನ್ನೊಂದು ಹಾಕಿಟ್ಟಂಗೆ ಅದಾರೆ ಅವರು ಅಂಟಿಯರು. ಒಂದಿಷ್ಟು ಸ್ಲ್ಯಾಕ್ಸ್ಗಳಾಗ್ಯಾವು, ಒಂದಿಷ್ಟು ಹೆಣ್ಮಕ್ಳು ಯೂಸ್ ಮಾಡೋ ಸಾಮಾನುಗಳು, 2 ಟಾಪ್ಗಳಾಗ್ಯಾವು. ಇವತ್ತು ಸೀರೆ ಬಿಲ್ರಿ ರೆಡ್ಮೆಂಟ್ ಬ್ಲೌಸು ವ್ಯಾಪಾರ ಆಗೈತೆ ನೋಡಿ ಇವತ್ತು. ಎಲ್ಲಿಗೆ ಒಂದು ಬ್ಯಾವ ಚಿನ್ನೆ ಎಲ್ಲಿಗೆ ಹೋದ್ನೇವ ಕರೆಕಾಳಿ ಚಿನ್ನೆ ಹೋದ ಜ್ವರ ಬೈದು ಮೆತ್ತಗಾದ ನೋಡಿ ಬೆಚ್ಚು ಹಾಕಿ. ಚಿನ್ನೆ ಆಕಿಗೆ ಅಂತ ಕೊಡೋದನ್ನ ಬ್ಯಾಡ ಕೊಡು. ಪುಟ್ಟಕ್ಕೆ ಎಲ್ಲಿಗೆ ಹೋದ್ಲು? ಪುಟ್ಟಕ್ಕನು ಮೈಲ್ರಿ ಮಾತಾಡ್ಕೋತ ಒಂದಿಟ್ಟು ಕುಂತು ಅಕ್ಕಿ ಮನೆಗೆ ಹೋದ್ರು. ರೋಬಿ ಆಡಿಸಿದ್ಲು. ರೋಬಿ ವಾಕಿಂಗ್ ಮಾಡಿಸ್ತಾಳ್ರಿ ಅಕ್ಕಿ. ಇವತ್ತಿನ ಮಾಡಿಸ್ತಾ ಹೊಡ್ಬಿ ಬರ್ರಿ. ಇಷ್ಟು ಎತ್ತಿಡಬೇಕು. ಎತ್ತಿಟ್ಟು ಕ್ಲೀನ್ ಮಾಡಿ ಒಂದು ರೊಟ್ಟಿ ಉಣ್ಣು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ರೀ. ನೋಡಿ ಟೈಮ್ ಮತ್ತು ತೋರಿಸಿರ್ತೀನಿ 2:15 ಹೊತ್ತಿದ್ರು ಈಗ ಹೊತ್ತನಿದ್ರಲ್ಲ 12 ಆಗೇ ತನಕ 2 ಆಗೇ ಬಿಟ್ಟಿರ್ತೈತಿ. 2 ಆಗೇ ತನಕ 5 ಆಗಿರ್ತೈತಿ. ಇಷ್ಟು ಹೆಚ್ಚಿಡ್ತೀವಿ ನಾವು. ಗಣ ಕಂಡಪಟ್ಟಿ ಕಿತ್ತಾಡ್ಯಾರ ಬೆಚ್ಚವ. ಅಷ್ಟು ತೊಗೊಂಡು ಒಂದಾದ್ರೆ ಕಿತ್ತಾಡೋದು ಹತ್ತಾತಾವ. ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ರೀ. ನೋಡಿರಿ ಹಂಗ ಕಸ ಗುಡಿಸಿ ರಂಗೋಲಿ ಹಾಕಿದ್ಯಾ. ವಿಡಿಯೋ ಕಂಟಿನ್ಯೂ ಮಾಡ್ದಾಗಿಲ್ಲ. ಅವಾಗ ಚಂತಕ ವಿಡಿಯೋ ಮಾಡ್ತಿದ್ದೀನಿ ರೀ. ಇವಾಗ ಆಗ್ತಾಯಿಲ್ಲ ನೋಡಿ. ಏನು ಮಾಡೋದು, ಕೆಲಸ ಭಾಳ ಆಗಿದೆ ಸ್ನೇಹಿತರೆ. ಹಿಂಗಾಗಿ ಶ್ರವಣ ಕುಂತಾನೆ ರೀ. ಇಷ್ಟು ಕ್ಲೀನ್ ಮಾಡಿ ಕಸ ಹೊಡಿಗೀನಿ ರೀ. ಅವು ಎತ್ತಿಟ್ಟೆ ಭಾಳ ಆತೈತೆ. ಎತ್ತಿಟ್ಟು ಊಟ ಮಾಡಿ ಒಂದು ಸ್ವಲ್ಪ ಕುಂತ್ಯ ಸುಸ್ತದಂಗೆ ಆಯ್ತು. 12 ತನಕ ಕೆಲಸ ಮಾಡೀನಿ ರೀ. ಸುಸ್ತದಂಗೆ ಆಯ್ತು. ಇವತ್ತರ ಜಲ್ದಿ ಮಕ್ಕೋಬೇಕಂದ್ರೆ ಇದಂದ್ರೆ ಬ್ಲೌಸ್ ಸ್ಟಿಚ್ ಮಾಡಿದ್ರಾಯ್ತು. 5:15 ಆಗೈತೆ ಟೈಮ್ ಅಂತೇಳಿ ಇದು ಮಾಡೀನಿ ರೀ. ಟೈಮ್ 5:15 ಆಗೈತೆ. ಅದಕ್ಕೆ ಮಾಡಿ ಸ್ನೇಹಿತರೆ. ನೋಡೋಣ ಬರ್ರಿ. ಶ್ರಾವಣ 5:15 ಬರ್ತಾ. ಶ್ರಾವಣ ನಾನು ಹಂಗ ಕಸ ಹೊಡಿ ಶ್ರಾವಣ ಹುಡುಗೋದು ಬೇಡ ಅಂತೇಳಿ ಸಂಜೆಗೆ ಏನರ ಅಡುಗೆ ಮಾಡ್ಬೇಕನ್ನ. ಮುಂಜಾನೆ ಬದ್ನಿಕಾಯಿ ರೊಟ್ಟಿ ಐತಿ, ಸ್ವಲ್ಪ ಪಲಾವ್ ಮಾಡ್ಬೇಕಂತೀನಿ. ನೋಡೋಣ ರೀ. ನಾಳೆ ಮುಂಜಾನೆಗಾರಾಗಲಿ ಈಗಾರಾಗಲಿ ಪಲಾವ್ ಮಾಡ್ಕೊಂಬಿಡ್ತೀನಿ. ಬೆಳಗ್ಗೆಯಾರ ಮಾಡಿದ್ರಾತ್ರಿ ಎಲ್ಲ ಹಿಂದೆ ಮುಂದೆಲ್ಲ ಕ್ಲೀನ್ ಐತೆ. ಬಟ್ಟೆ ತೊಗೋಬೇಕು ರೀ. ಬಟ್ಟೆ ಇರಲ್ಲ ಅಷ್ಟಂತೆ. ಶ್ರಾವಣಿಯರು ಬಂದು ತೊಗೋತಾಳ. ನಾನು ಟೀಚಿಂಗ್ ಮಾಡ್ತೀನಿ ರೀ. ಮನೆ ಕೆಲಸ ಎಷ್ಟು ಮಾಡಿದ್ರು ಕಮ್ಮಿನೇ. ಬೇಕಾದಷ್ಟು ಮನೆ ಕೆಲಸ ಮಾಡಿರಿ. ಕೆಲಸ ಒಂದು ಹುಡ್ಕೊ ಒಂದರಿಂದ ಕೆಲಸ ಮುಕ್ಳಿ ದಾರ ಪೋಣಿಸ್ದಂಗೆ ಅಂತಲ್ಲ ಅಷ್ಟು ಕೆಲಸ ಇರ್ತಾವೆ ನೋಡಿ. ಬೇಕಾದಷ್ಟು ಮಾಡಿ ನೀಟ್ ನಾನು ನೀಟ್ ಇರ್ಬೇಕು ರೀ. ಒಬ್ಬರು ಸಿಸ್ಟರ್ ಮಾತ್ರ ನೆನೆಸ್ತಾರೆ, ಎಷ್ಟು ಕ್ಲೀನಿಂಗ್ ಇರ್ತೀರಿ, ಮನೆ ಎಷ್ಟು ಕ್ಲೀನ್ ಇರ್ತೈತಿ ನಿಮ್ಮದು ಅಂತೇಳಿ. ನಾನು ಮನೆ ನೀಟ್ ಇರ್ಬೇಕು ರೀ. ನಾವು ಒಂದು ಕೆಲಸ ಕಮ್ಮಿ ಆಗಲ್ಲಕ್ಕ ದುಡಿದು ರಾಟಿ ಹೊಲದ ರೊಕ್ಕ ಬರ್ತಾವೆ ಅಂತೇಳಿ ಅಷ್ಟು ಬಟ್ಟೆ ಇದು ಮಾಡಕ್ಕೆ ಹೋಗಲ್ಲ. ಬಟ್ಟೆ ಮೇಲೆ ರೊಕ್ಕ ಬರ್ತದೆ. ನನಗೆಲ್ಲ ಆಗಿಂದಾಗ ಕ್ಲೀನ್ ಬಳದು ಇಟ್ಬಿಡೋಕೆ ರೀ. ಸ್ವಚ್ಛ ಇರ್ಬೇಕು ನಮ್ಮ ಮನೆ. ಯಾವಾಗಲೂ ಹಿಂಗೆ ಬಂದು ಸ್ನೇಹಿತರೆ. ಇದು ಏನೋ ಅಂತಾರಲ್ಲ ಹುಟ್ಟದಂತ ಹಿಂಗೆ ಇದೀನಿ ರೀ ನಾನು. ಅದು ನಡ್ಬರ್ಕ್ ಬಂದ್ರೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಈಗ ಒಬ್ಬೊಬ್ರು ಏನಂತಾರೆ ವೀಡಿಯೋಸ್ ಎಲ್ಲ ಅಷ್ಟು ಮನೆ ಕ್ಲೀನ್ ಇರ್ತಾವೆ ಅಂತ. ನಾನು ಯಾವಾಗಲೂ ಹಿಂಗೆ ಇದೀನಿ. ನಾ ಇವಾಗ ಇರೋದು ಹಿಂಗೆ, ಮೊದಲಾದರೂ ಹಿಂಗೆ, ಯಾವಾಗಲೂ ಹಿಂಗೆ ಸ್ನೇಹಿತರೆ. ಬರ್ರಿ ಇವಾಗ ನಾನು ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಕುಂತೀನಿ. ಏನಾಗುತ್ತೆ ನೋಡೋಣ ರೀ. ಮತ್ತು ಅದರೊಳಗೆ ಯಾರು ಕಸ್ಟಮರ್ ಬರ್ತಾರೋ ಏನು ಬರ್ತಾರೋ ಗೊತ್ತಿಲ್ಲ. ಇದು ಸೀರೆ ಅಂತ ಕಾತೋ ನೋಡಿ. ಇಷ್ಟು ಬಂದೈತೆ ಹಿಂಗೆ. ನೋಡಿ ಶ್ರಾವಣಿ ಬಂದು ಸ್ಟಿಚ್ ಮಾಡಕ್ಕೆ ಕುಂದಿರ್ಬೇಕನ್ನೋದಾಗನೇ ಕರೆಂಟ್ ಹೋದು. ಶ್ರಾವಣಿ ಊಟ ತಂಡಂಗೆ ಯಾಕಪ್ಪ ನನಗೆ ಗೊತ್ತಿಲ್ಲ. ತಂಡೈತಿ. ಹಾಂ ಏನದು ಅಲ್ಲಿ ಟವೆಲ್ ಐತೆ ಒರ್ಸ್ಕೊ. ಮಾರಿ ತೊಳ್ಕೊಂಬಂದು ಟವೆಲ್ ಒರ್ಸ್ಕೋಬೇಕು. ಹಂಗಿಲ್ಲ ಉಟ್ಕೊಂಡು ಹಂಗೆ ಒರ್ಸ್ಕೊತೀವಿ. ಅದು ಹೆಂಗೆ ತಂಡಲ್ಲ. ಹಾಂ ಸರಿ
ಹಾಂ ಹೆಂಗೆ ನೋಡಿ ತಳಗಿದ್ರೆ ತಲೆ ಹಿಡ್ದಿಲ್ಲ ಉಂಡಂಗೆ ಯಾಕೋ ತಲೆ ಕಟ್ಕೊಂಡು ತಣ್ಣ ಹವಾ ನೋಡು ಕರೆಂಟ್ ಯಾವಾಗ ಬರ್ತಾವ ನೋಡಿ ಹೊರಗೇನೋ ಜಿರಿನ ಹೋಗ್ಬೇಡ ಬಾ ನೀನು ನೋಡ್ರಿ ನಾನು ಕರೆಂಟ್ ಹೋಗಿಂದ ಇಷ್ಟು ನಾವು ಏನರ ಕೆಲಸ ಮಾಡ್ಬೇಕಂದ್ರೆ ಏನಾರ ಅದು ಆಗೋದಿತ್ತಂದ್ರೆ ಆಗೋ ಸ್ನೇಹಿತರೆ ಇಲ್ಲಿ ಏನರ ಒಂದು ಅಡ್ಡಗಾಲ ಆಗುತ್ತಾ ಕೆಡುತ್ತಾ ಅದು ಆಗೋದಿಲ್ಲ ಕೆಲಸ ಮಾಡ್ಬೇಕಂದ್ರೆ ಕರೆಂಟ್ ಹೋದ್ರಿ ಒಂದು ತಾಸು ಒಂದರ ತಾಸು ಕುಂತೆ ಶ್ರಾವಣ ಕರ್ಕೊಂಡು ಮತ್ತು ಬಟ್ಟೆ ಗಿರಕ್ಕೆ ಬಂದು ಅವ್ರೇನು ತೋಲಿಲ್ರಿ ಇಷ್ಟು ಚಂದ ಕಿತ್ತಾಡ್ಸಿ ಆ ಕಲರ್ ಇಲ್ಲ ಈ ಕಲರ್ ಇಲ್ಲ ಎಲ್ಲಾರು ಬಿಡ್ತಾರೆ ಸ್ನೇಹಿತರೆ ಇದ್ದಿದ್ದು ಯಾರು ಬಿಡೋರು ಎಲ್ಲರ ಕಾರಣ ನಾನು ತಲೆನೇ ಕಿರ್ತಿ ಇಲ್ಲಾಂದ್ರೆ ಬಿಟ್ಬಿಡೋಕ್ರೆ ಆ ಕಡೆ ತಲೆ ತಿನ್ನೋರು ಬರ್ತಾರೆ ತಲೆ ತಿನ್ನೋರು ಇರ್ತಾರೆ ತಲೆ ತಿನ್ನೋರು ಇರ್ತಾರೆ ಬಟ್ಟೆ ವ್ಯಾಪಾರ ಅಂದ್ರೆ ಅಷ್ಟು ಸುಲಭ ಅಲ್ರಿ ಯಾವುದೇ ನಾವು ದಾನೆ ಮಾಡ್ತೀವಿ ಅಂದ್ರೆ ನಮ್ಮ ತಲೆ ಭಾಳ ಖರ್ಚು ಮಾಡ್ಬೇಕ್ರಿ ಎಷ್ಟು ನಮ್ಮ ತಲೆ ಖರ್ಚು ಮಾಡ್ತೀವಿ ನೋಡಿ ಅಷ್ಟು ನಮ್ಗೆ ಒಳ್ಳೇದೈತೆ ಮತ್ತು ರೀ ಒಳ್ಳೆ ಕಲೆಕ್ಷನ್ ಹಾಕ್ಬೇಕ್ರಿ ಬಟ್ಟೆ ವ್ಯಾಪಾರಕ್ಕೆ ಪುಟ್ಟಕ್ಕನು ಡೈಲಿ ವೇರಿಗೆ ಆ ಟಾಪ್ ತೊಗೊಂಡಾರ ಇನ್ನೇ ಬಂದಿಲ್ಲ ಪುಟ್ಟಕ್ಕ ಒಂದು ಸ್ವಲ್ಪ ವಿಡಿಯೋ ಚಲೋ ಮಾಡೋ ಪುಟ್ಟಕ್ಕ ಬರ್ತಾಳ್ರಿ ಅವ್ರ ಅಮ್ಮ ಓದಿರೋದೇ ಸ್ನೇಹಿತರೆ ಪುಟ್ಟಕ್ಕರ ಅತ್ತಿ ಅಣ್ಣಮ್ಮರಿ ಅವ್ರ ಓನ್ ತಾಯಿ ಪುಟ್ಟಕ್ಕರ ಅತ್ತಿನ ಅವ್ರ ಓನ್ ತಾಯಿ ಹಿರಿಯರ ಮನೆಯಾಗ ಓದಿರ್ತಾರಂದ್ರೆ ಹೋಗ್ಲೇಬೇಕು ರೀ 5 ನಿಮಿಷ ಬರೋದು ಅಷ್ಟು ಮನ್ಯಾಗ ಕೆಲಸ ಇರ್ತಾ ಅಲ್ಲಿಗೆ ಒಂದು ಬರ್ತಾರೆ ಹಿಂಗಾಗಿ ಮೊದಲ ಎನಿ ಟೈಮ್ ಇಲ್ಲೇ ಇರ್ತದೆ ಸ್ನೇಹಿತರೆ ಇವಾಗ ಹಿಂಗೆ ಅವಾಗ ಎನಿ ಟೈಮ್ ನಾವು ಯೂಟ್ಯೂಬ್ ಓಪನ್ ಮಾಡಿದಾಗ ಪುಟ್ಟಕ್ಕ ಭಾಳ ಹೆಲ್ಪ್ ಮಾಡ್ಯಾರ ಅದು ಮರಿಬಾರ್ದು ಸ್ನೇಹಿತರೆ ಕೆಲವು ಟಾಪ್ ತೊಗೊಂಡ ಡೈಲಿ ವೇರಿಗೆ ಅವ್ನು ಕೊಡಿ ಅಂತ ಹಿಡಿಬೇಕು ರೀ ನಾಳೆಗೆ ಕ್ರಿಸ್ಮಸ್ ಡೇ ರೀ ನಾಳೆಗೆ ಶ್ರಾವಣಿ ಸಾಕು ಹುಟ್ಟಿಲ್ಲ ನೋಡಿ ಕ್ರಿಸ್ಮಸ್ ಡೇಕ ಅಕ್ಕ ಏನಕ್ಕತ್ತ ಸ್ನೇಹಿತರೆ ಇದಕ್ಕೆ ಹೋಗ್ಬರಿ ತಂಬೂರು ರೊಟ್ಟಿ ಅಂತಂದ ತಂದೂರು ರೊಟ್ಟಿ ತಿನ್ನಕ್ಕೆ ಹೋಗ್ತಾರೆ ಅದು ತಂಬೂರು ರೊಟ್ಟಿ ಮಾಡಿಬಿಡ್ತೀನಿ ರೀ ನಾನೇ ಅಮೌಂಟ್ ಭಾಳ ಓದ್ತಾ ಅಂತ ನಾನೇ ಒಂದು ಇನ್ನೂ ನೋಡಾಕತ್ತೀನಿ ಈ ಒಮ್ಮೆ ಓದ್ತಾವು ಜೀವನದಾಗ ಏನೈತಿ ಜೀವನದಾಗ ಏನೈತೆ ತಂದು ತಿನ್ನೋದಿರ್ತಾರೆ ಇರ್ತಾರೆ ಬಾ ಅನ್ನಕತ್ತಾರು ನೋಡು ಸ್ನೇಹಿತರೆ ನಾಳೆಗೆ ನುಗ್ಗೋದಾಗಲ್ಲ ರೀ ನಾನು ಜಾತ್ರೆಗೆ ಹೋಗಿ ಬರ್ತಾ ಎಲ್ಲಿ ಉಸುಳಾಕಲ್ಲ ರೀ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ತಾಳಿಕೋಟೆ ಸಿಸ್ಟರ್ ಒಬ್ಬರು ಸೇರಿ ತೊಗೊಂಬರ್ರಿ ಪಾಪ ಅಂದ್ರೆ ಅವ್ರು ಊರಿಗೆ ಹೋಗಿ ಕೊಟ್ಟು ಬರ್ಬೇಕ್ರಿ ನಾನು ಈಗ ಜಾತ್ರೆ ಆಗುತ್ತೆ ನೆಟ್ ಕಡೆ ನೋಡಿ ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಹುಷಾರಿಲ್ಲ ಸ್ನೇಹಿತರೆ ಬರೋ ಪೊಸಿಷನ್ನಾಗಿಲ್ಲ ಅವರು ಹಿಂಗಾಗಿ ಕೊಟ್ಟು ಬರ್ಬೇಕ್ರಿ ಟೈಮ್ ಅನ್ನೋದು ಭಾಳ ಇದಿರುತ್ತೆ ರೀ ನಮ್ಗೆ ಒಂದು ಅಲ್ಲಿಗೆ ಅಡವಿರ ಕಾಲು ಮುರಿ ಸಂಭವಿಸುತ್ತಾ ಹುಷಾರು ಟೈಮ್ ಯಾವತ್ತಿ ಹೆಂಗೆ ಬರ್ತೀವಿ ಹೇಳೋಕ್ಕಾಗಲ್ಲ ಅದಕ್ಕೆ ನಾವು ಎಷ್ಟೇ ಹುಷಾರದೀವಿ ಅಂದರೂ ಟೈಮ್ ಬರೋದಲ್ರಿ ಟೈಮ್ ಬರೋದು ಮಾತ್ರ ಬಿಡುಗಡೆ ಇವಾಗ ಇದೊಂದು ಮುಗಿಸ್ರಿ ಇದು ಸ್ವಲ್ಪ ಇದು ಕಾಜಿ ಪಟ್ಟಿ ಗುಂಡಿ ಹಚ್ಕೊಂಡು ತೋಳ ಹಚ್ಚಿಟ್ಟು ಅಡುಗೆ ಮಾಡಿ ಕಸಿ ಹಚ್ಚಿ ಸೈಡ್ ಬಿಟ್ಬಿಡ್ತೀವಿ ಈ ಬ್ಲೌಸ್ ಮುಗಿಸಿ ಮಲ್ಕೋಬೇಕ್ರಿ ಮುಂಜೆ ಬೆಳಗ್ಗೆ ಒಂದು ಕರಿ ಬ್ಲೌಸು ಚೆಂತಾಕೊಂಡು ಮುಗಿಸ್ಬೇಕ್ರಿ ನಾಳೆಗೆ ಇವತ್ತು ಮುದ್ದೆ ಒಳಗೆ ಹೋಗ್ಬೇಕಂತ ಮಾಡಿ ಯಾಕೆ ಬಿಟ್ಟೇನೆ ಅಂತ ನಿಮ್ಗೆ ಹೇಳಿಲ್ಲ ಎಲ್ಲ ಕ್ಲಿಯರಾಗಿ ಹೇಳ್ತು ನೋಡಿ ನಾನು ಮುದ್ದೆ ಒಳಗೆ ಹೋಗ್ಬೇಕಂದ್ರೆ ಮಾಮಾರು ಹೋಗಿದ್ರು ಸರ್ವರ್ ಇಲ್ಲ ಅಂತೀರಿ ಮಾಮಾರು ಇದು ಕ್ರೀಮ್ ಆರ್ಡ್ರ್ ಹಾಕಕ್ಕೆ ಹೋಗಿದ್ರು ಸರ್ವರ್ ಒಳಗೆ ಕೊಳಬೈದ್ರಿ ಮತ್ತು ನಾನು ನಮ್ಮ ಅಕ್ಕ ಫೋನ್ ಹಚ್ಚಿದ್ರು ಹಿಂಗೆ ಅಕ್ಕ ಮುದ್ದೆ ಒಳಗೆ ಹೋಗ್ಬೇಕಂದಿನಿ ಪೋಸ್ಟಿ ಹಾಕಕ್ಕ ಒಂದಿಷ್ಟು ಆರ್ಡ್ರುಗಳದ ಅಂತ ನಾನು ಅಂದೆ ಇಲ್ಲವ ನಿಮ್ಮ ಮಾಮ ಒಳಗೆ ಬಂದ ನೋಡಿ ಕ್ರೀಮು ಆರ್ಡ್ರ್ ಹಾಕಕ್ಕೆ ಕೊಟ್ಟಿದ್ದ ಅಕ್ಕ ಫೋನ್ ಹೆಸರು ಎಲ್ಲ ಹೇಳ್ಪಾತ್ರಿ ಇಲ್ಲಿಪ್ಪ ನಮ್ಮ ಮುದ್ದೆ ಒಳಗೆ ಹೋಗಿ ಹೇಳೋಣ ಹಿಂಗೆ ಬರ್ತೀವಿ ಮನ್ಯಾಗ ವ್ಯಾಪಾರ ಆಯಿತು ಮತ್ತೊಂದು ಬ್ಲೌಸ್ ಸ್ಟಿಚಿಂಗ್ ಆಯಿತು ಸುಸ್ತಾಗ್ತಿದ್ರಿ ಮುದ್ದೆ ಒಳಗೆ ಹೋಗಿ ಬಂದ್ರೆ ಇವು ಥಂಡಿ ಒಂದು ಅವಕ್ಕೊಂದು ಏನು ಮಾಡೋಕ್ಕಳ್ರಿ ಮೈ ಕೈ ಬ್ಯಾನ್ ಆಗಿಬಿಟ್ಟಾಗ ಥಂಡಿ ಸುಖದವರೆಗೆ ಜಡ್ ನೋಡಿ ಹಣ್ಣ ಹವಾ ಸ್ನೇಹಿತರೆ ನಿಮ್ಮ ಕಡೆ ಎಲ್ಲ ಥಂಡಿ ಸಿಕ್ಕಾಪಟ್ಟಿದ್ರಿ ಎಲ್ಲ ಕಡೆ ಮಳೆ ಜಾಸ್ತಿ ಆಗೈತಿ ಎಲ್ಲ ಕಡೆ ಥಂಡಿ ಜಾಸ್ತಿ ಐತಿ ನೋಡಿ ಬರ್ರಿ ಮತ್ತು ನಾನು ಇನ್ನೂ ಸ್ವಲ್ಪ ಪಡ್ಡು ಇಟ್ಟಿದ್ರಿ ಚಟ್ನಿ ಮಾಡಿ ಪಡ್ಡು ಮಾಡ್ತೀನಿ ರೀ ಸಂಜೆ ಊಟಕ್ಕೆ ನೆಟ್ ರೊಟ್ಟಿ ಪಲ್ಯ ಐತಿ ಅವ್ರಿಗೆ ತಿನ್ನಕ್ಕಾಗತ್ತೆ ರೀ ಅವ್ರಿಗೆ ತಿನ್ನಕ್ಕಾಗತ್ತ ನಮಗಿಟ್ಟು ಆಗತ್ತ ಮಕ್ಳಿಗೆ ಈಗ ಇದು ರೊಟ್ಟಿ ಮಾಡ್ಬೇಕಂದ್ರಿ ಪಲಾವ್ ಮಾಡ್ಬೇಕಂದ ಒಟ್ಟಾಣಿ ಹಾಕಿ ಪಲಾವ್ ಉಣ್ಣಲ್ಲ ನೋಡ್ರಿ ಅವ್ರಿಗೆ ಪಲಾವ್ ಅಲ್ಲ ಅಂತ ಸ್ವಲ್ಪ ಆಗತ್ತೆ ರೀ ಸಂಜೆ ಊಟಕ್ಕೆ ಆಗತ್ತೆ ಸ್ವಲ್ಪ ಚಟ್ನಿ ಒಂದು ಪಡ್ಡು ಮಾಡಿ ಈ ಬ್ಲೌಸ್ ಸ್ಟಿಚ್ ಮುಗಿಬೇಕ್ರಿ ಇವತ್ತು ಒಂದರ ಮುಗಿಸ್ಬೇಕಲ್ರಿ ಈಗ 10-20 ನಾಲ್ಕು ನಾನು ಆಟೆ ಮೇಲೆ ಕೂತಿಲ್ಲ ನೀವೆಲ್ಲರೂ ಕಮೆಂಟ್ ಹಾಕ್ತಿದ್ರಿ ಅಕ್ಕ ಬ್ಲೌಸ್ ಹೊಲೀರಿ ಮಸ್ತ್ ಹೊಲಿತೀರಿ ಡಿಸೈನ್ ಬ್ಲೌಸ್ ಹೊಲಿತೀರಿ ಹೊಲೀರಿ ಅಂತೀರಿ ಎಲ್ಲ ಕೆಲಸ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗೋದು ಅಜ್ಜಿ ನೋಡಿ ಒಂದೇ ಕೆಲಸ ಅಲ್ಲಲ್ಲ ಒಂದು ಕೆಲಸ ಆದರೆ ಯಾವಾಗಾರ ನಾನು ಮಾಡ್ಬೋದು ರೀ ಟೈಲರಿಂಗ್ ರೀ ಮನೆ ಮಕ್ಕಳು ಹೋಗೋದು ಬರೋದು ಸಂತಿ ಚಾಕಿ ಎಲ್ಲನೂ ಒಬ್ಬರೇ ಕಷ್ಟ ಆಗುತ್ತೆ ರೀ ಮಾಡೋದು ಆದರೆ ಕಷ್ಟ ಅಂದ್ರೆ ಕಷ್ಟ ಆಗುತ್ತೆ ರೀ ಮಾಡ್ತೀವಿ ಅಂತ ಚಲೋ ಆಯ್ತಾ ಮಾಡೇ ಮಾಡ್ತೀವಿ ನೋಡಿ ಬರೀ ಒಂದಿಷ್ಟು ಅರ್ಧ ಮುಗಿಸಿ ಮಾಡಿ ಸಿಗ್ತೀರಿ ನಿಮಗೆ ಚಟ್ನಿ ಮಾಡಿ ಪಡ್ಡು ಮಾಡಾಗ
ಸ್ನೇಹಿತರೆ 8:23 ಆಯ್ತು. ಶ್ರವಣಕುಮಾರ್ ಊಟ ಕೊಟ್ಟಿನಿ ರೀ, ಮಲ್ಕೋತೀನಿ ಅನ್ನಕತ್ತ. ನಂದು ಪಡ್ಡಿನ ಹಂಚು ಬಾದಾಗೈತೆ ರೀ. ಅದ್ರಾಗ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಪಡ್ಡು ಬರ್ತಾವೆ ರೀ. ನೋಡಿ ಎಣ್ಣೆ ಜಾಸ್ತಿ ಹಾಕೀನಿ, ಪಡ್ಡು ಮಾತ್ರ ಮಸ್ತ್ ಆಗ್ಯಾವ ರೀ. ಶ್ರವಣಕುಮಾರ್ಗೆ ಹಾಕಿ ಕೊಟ್ಟಿನಿ. ಶೇಂಗಾ ಚಟ್ನಿ ಮೇಲೆ ನೋಡಿ ಕೊಬ್ಬರಿ ಖಾಲಿ ಆಗೈತೆ ರೀ. ಶೇಂಗಾ ಪುಟಾಣಿ ಹಾಕಿ ಸ್ವಲ್ಪ ಗಟ್ಟಿ ಚಟ್ನಿ ಮೇಲೆ ನೋಡಿ ಸಾಕ್ರಿ. ಸಂಜೆ ಪೂರ್ತಿಯಾಕ ಹಿಟ್ಟನ್ನು ಭಾಳ ಇಲ್ರಿ. ಈಗ ದೋಸೆ ಮಾಡ್ಬೇಕಂತ ದೋಸೆ ಹಂಗೆ ಹಂಚು ಮುಚ್ಚಿಟ್ಟಿನಿ. ಇಷ್ಟೇ ಐತೆ ನೋಡಿ, ಸಂಜೆ ಪೂರ್ತಿಯಾಕ ಆಗೈತೆ ರೀ. ನನಗೆ ಇನ್ನೂ ಸ್ವಲ್ಪ ಬದ್ನಿಕಾಯಿ ಪಲ್ಯ ಐತೆ ನೋಡಿ, ಬದ್ನಿಕಾಯಿ ಪಲ್ಯ ಐತೆ, ರೊಟ್ಟಿ ಅದಾವೆ ರೀ. ಯಾವ್ದಾರು ಇಟ್ಟು ಉಣ್ಣೋದು ಮಿಕ್ಸರ್ ತೆಗೆದಿಲ್ಲ ರೀ. ಇವಾಗ ಉಣ್ಣೋದು ಹೆಂಗೆ ಕೂತ ನೋಡಿ ಹಾಕಿ ಕೊಟ್ಟಿನಿ. ಇನ್ನೂ ಸ್ವಲ್ಪ ಐತೆ ರೀ ಬ್ಲೌಸ್. ಮಿಕ್ಸರ್ ತೆಗೆದು ಫೋನ್ ಚಾರ್ಜಿ ಹಾಕ್ಬೇಕು. ಇದು ಮುಗಿಸೇ ಮುಕ್ಕೋಬೇಕು ನೋಡಿ. ಇನ್ನೇನಿಲ್ಲ ರೀ, ಬೆಣ್ಪಟ್ಟಿ ಮಡ್ಚೋದು ತೋಳು ಹಚ್ಚೀನಿ ರೀ. ತೋಳು ಮುಂಭಾಗ ಹಿಂಭಾಗ ಎಲ್ಲ ರೆಡಿ ಆಗ್ಯಾವ. ಸ್ವಲ್ಪ ಬೆಣ್ಪಟ್ಟಿ ಇದು ನಿಮ್ದು ಕಸಿ ಲೇಸ್ ಬೆಣ್ಪಟ್ಟಿ ಹಚ್ಚಿದನ್ನು ಸೈಡ್ ಮುಗಿಸೇ ಬಿಡ್ತೀನಿ ರೀ ಇವತ್ತು. ಮಿಕ್ಸರ್ಗೆ ಹಾಕ್ಬಂದೀನಿ ರೀ. ಇಲ್ಲೇ ಹಂಗೆ ಇಟ್ಟು ನೋಡಿ ಸ್ನೇಹಿತರೆ. ಮಕ್ಳಿಗೆ ಒಂದು ಉಣಿಸಿ ಮನೆಗಿಸಿದ ಚಿಂತಿಲ್ಲ ಆಗತ್ತೆ ರೀ. ಪುಟ್ಟಕ್ಕ ಯಾವ ಥರ ಟಾಪ್ ಒಂದು ನಾನು ತೋರಿಸ್ತೀನಿ ಬರ್ರಿ ನಿಮ್ಗೆ. ಚಂದ ಹಸ್ರಣಿ ಕಲರ್ ನೋಡಿ. ಪುಟ್ಟಕ್ಕ ತೊಗೊಂಡು ಟಾಪ್. ಪುಟ್ಟಕ್ಕ ಅದು ಎಲ್ಲರಿಗೂ ಪರಿಚಯ ಆಗೈತೆ ನೋಡಿ. ಪುಟ್ಟಕ್ಕ ಮಾತ್ರ ನಾ ಪರಿಚಯ ಇದೀನಿಲ್ಲ ಗೊತ್ತಿಲ್ಲ. ಪುಟ್ಟಕ್ಕ ಎಲ್ಲರಿಗೂ ಪರಿಚಯ ಅದ. ನಮ್ಮ ಸಬ್ಸ್ಕ್ರೈಬರ್ ಯಾರ ಫೋನ್ ಹಚ್ಚಿದ್ರೆ ಪುಟ್ಟಕ್ಕ ಆರಾಮದಾಡ್ರಿ ಅಂತ ಕೇಳ್ತಾರೆ. ಖುಷಿ ಆಗತ್ತೆ ರೀ. ಇದು ಒಂದು ಮೆಹಂದಿ ಕಲರ್ ಐತೆ ನೋಡಿ. ಪ್ಯಾಂಟ್ ಅದಾವ್ರಿ ಇಂಥ ಹಾಕಿನಿ 2 ಆನ್ಲೈನ್ ತರ್ಸಾಡ್ರಿ. ಪ್ಲಾಜೋ ಪ್ಯಾಂಟು ಅವ್ಕೂರು ಸಟ್ ಆಗಂಗೆ ಟಾಪ್ ನೋಡಿ. ಡೈಲಿ ವೇರ್ ನೋಡಿರಿ. ಡೈಲಿ ವೇರ್ಗೆ 500 ರೂಪಾಯಿ ಜೊತೆ ನೋಡಿ. 200 ರೂಪಾಯಿಗೆ ಒಂದು ಅಕ್ಕಿನ ಏಟ್ ಕೊಡ್ತಾನೆ ಗೊತ್ತಿಷ್ಟ ಅಂತ. ನಂದು ರೇಟ್ ಇಟ್ಟೈತೆ, ಏಟ್ ಕೊಟ್ಟಾಡ್ಕೊಳ್ರಿ. ಹೆಚ್ಚಂಗೆ ಕಮ್ಮಿ ನಡಿತೈತೆ ರೀ ಅವ್ರಿಗೆ ನಮಗೆ. ದಿವಸ ಬಾಂಡೆ ಸಟ್ ಮಾಡ್ಬೇಕು ರೀ. ಶವಣಿ ಬುತ್ತಿ ಬ್ಯಾಗ್ ಹುಚ್ಚಿಲ್ರಿ, ನಾನೇ ಬೆಚ್ಚಬೇಕು ಸ್ನೇಹಿತರೆ. ಬರೀ ಪಡ್ಡು ತೆಗೆದು ಪಡ್ಡು ಹಾಕ್ತೀನಿ. ಯಪ್ಪ ಉಣ್ಲಿಲ್ಲ ಚೀಲ ಹಾಸೋಕೆ ಕುಂತು ನೋಡ್ರಿ ಅವ. ನೀವು ಮುಕ್ಕೋಣಕತ್ತಾನ ರೀ. 8:30 ಆಗಿಲ್ಲ. ಚಂತ ಮುಕ್ಕೊಂಡು ಹರಡ್ತಾನೆ ರೀ. ಈ ಮುಕ್ಕೋಣಕತ್ತ ನೋಡಿ. ಬರ್ರಿ ಮತ್ತು ಊಟ ಮಾಡಾಗ ಸಿಗ್ತೀನಿ ರೀ. ಇವ್ರಿಗೆ ಹಾಕಿ ಉಣಿಸಿ ಮನಗಿಸಿ ನಾ ಊಟ ಮಾಡ್ಬೇಕು ನೋಡಿ. ಊಟ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿ ಮುಗಿಸಿ ಮುಕ್ಕೋಬೇಕಾದ್ರೆ 9:30 10 ಗಂಟೆ ಆಗೇ ಬಿಡ್ತೀರಿ. ನಾವು ಎಂಥ ಜಲ್ದಿ ಮಾಡ್ತೀವಿ ಅಂದ್ರೆ 10 ಗಂಟೆ ಬಡ್ಕೊತೈತೆ ರೀ. ಜಲ್ದಿ ಅಂದ್ರೆ 10 ಗಂಟೆ ರೀ. ಲೇಟ್ ಅಂದ್ರೆ 12 ಗಂಟೆ ಸ್ನೇಹಿತರೆ. ಒಬ್ಬಂಟಿಗೆ ಬಾಳೆ ಹಂಗೆ ಐತೆ ನೋಡಿ. ಹಂಗಂದ್ರೆ ಎಲ್ಲ ನಿಭಾಯಿಸೋಕ್ಕಾಗತ್ತೆ ರೀ. ಎಲ್ಲರೂ ನಾವು 8ಕ್ಕೆ ಮುಕ್ಕೋತೀವಿ, ಮುಂಜಾನೆ 8ಕ್ಕೆ ಕೇಳ್ತೀವಿ ಅಂದ್ರೆ ಯಾವುದೂ ಕೆಲಸ ಆಗಲ್ಲ. ಮನೆ ಕೆಲಸನೇ ಆಗಲ್ಲ ರೀ. ಎಲ್ಲ ನಿಭಾಯಿಸೋಕೆ ಸಾಧ್ಯ ಇಲ್ಲದು. ನಾವೆಲ್ಲರೂ ಬೆಳಗ್ಗೆ 8 ಗಂಟೆಗೆ ಕೇಳ್ತೀವಿ, ರಾತ್ರಿ 8 ಗಂಟೆಗೆ ಮುಕ್ಕೋತೀವಿ. ಆರಾಮ ನೆಮ್ಮದಿ ಏನೋ ಆಶಾರಾಮಿ ಜೀವನ ಅಂತಲ್ಲ, ಆ ಥರ ಬೇಡ ನಮ್ಗೆ ಸಿಗಲ್ಲ ರೀ. ಆ ದೇವರು ಇಟ್ಟೇ ಬಡ್ಕೊರವ ಅಂತ ಈ ಜೀವನದಾಗ ಹಣೆ ಬರಕ್ಕೆ ಕಳಿಸ್ಬಿಟ್ಟನ. ನಾ ಬಡ್ಕೊಂಡು ನೋಡಿ. ಬಡ್ಕೊಳೋದು ತಪ್ಪಲ್ಲ ರೀ ನಮಗೆ. ಬಡ್ಕೊಳೋರಿಗಿನ್ನ ಜಾಸ್ತಿ ಅಂತ್ರಿ ಕಷ್ಟ ಮ್ಯಾಗ ಕಷ್ಟ ಕೊಡ್ತಾನೆ ರೀ ದೇವ್ರು. ಏನು ಮಾಡೋಕ್ಕಾಗಲ್ಲ ರೀ, ಅನುಭವಿಸ್ಲೇಬೇಕು. ಈ ಜನ್ಮಕ್ಕೆ ಬಂದೈತಂದ್ರೆ ನಾವು ಧೈರ್ಯ ಮಾಡಲೇಬೇಕು ರೀ. ಈ ಜನ್ಮಕ್ಕೆ ಇಷ್ಟು ಬೇಡೀವಿ, ನಾವು ಇಷ್ಟು ಮಾಡೀವಂದ್ರೆ ನಾವು ಧೈರ್ಯನೇ ಒಂದು ಕಾರ್ ನೋಡಿ. ಎಲ್ಲರೂ ನಾವು ಅಲ್ಲ ನಮ್ಗೆ ಇಂಥ ಕಷ್ಟ ಬರಬಾರ್ದು, ನಾವು ಸುಖದಿಂದ ಇರಬೇಕು ಅಂತಂದ್ರೆ ಅದು ಈ ಜನ್ಮದಾಗ ಸಿಗಲ್ಲ ಸ್ನೇಹಿತರೆ. ಈಗ ಸಾಯ್ಬಿಡ್ಬೇಕು ರೀ. ನಮ್ಮ ಹಣೆ ಬಾರ ಹಿಂಗೆ ಐತ್ಯಾ. ಈ ಹಣೆ ಬಾರ ಬಂದೈತಲ್ಲ, ಈ ಹಣೆ ಬರಕ್ಕೆ ನಾನು ಗಟ್ಟಿ ಅದೀನಿ, ನಾ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇತ್ತಂದ್ರೆ ಯಾವುದೂ ಕಷ್ಟ ಆಗಲ್ಲ ರೀ. ಎಲ್ಲನೂ ಕಷ್ಟ ಅಂತಲ್ಲ, ಕಷ್ಟ ಆದ್ರೂ ಕಷ್ಟ ಅಂತ ಅನ್ಕೋಬಾರ್ದು ರೀ. ನಮ್ಮ ಮನೆ ಬರಕ್ಕೆ ಬಂದೈತಿ, ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ನೋಡಿರಿ. ನಾವು ಬೇಡಿದ್ದು ನಾವೇ ಉಣ್ಬೇಕು. ನಮ್ಮ ಮನೆ ಬರಕ್ಕೆ ಬಂದೈತಿ, ನಾವು ಉಣ್ಲೇಬೇಕು, ನಾವು ಇದು ಮಾಡಲೇಬೇಕು, ಇದು ಮುಂದೆ ಸಾಗಿಸ್ಲೇಬೇಕು. ಆ ಟೈಮಿಗೆ ಎಲ್ಲರೂ ಆ ಟೈಮಿಗೆ ಯಾರ ಬಂದು ಸಾಗಿಸ್ತಾರ ಅಂತ ಇನ್ನೊಬ್ರು ಹಿಂದೆ ಮುಂದೆ ಮಾರಿ ನೋಡ್ಕೊತ ಕುಂತೀವಿ ಅಂದ್ರೆ ಯಾವುದಾಗಲ್ಲ ನೋಡಿರಿ. ಸಾಗಿಸಲ್ಲ ರೀ, ಯಾರೂ ಬಂದು ಸಾಗಿಸಲ್ಲ ರೀ ಸ್ನೇಹಿತರೆ. ನಮ್ಮ ಜೀವನ ನಮ್ಮ ಇಷ್ಟ, ಇಲ್ಲಾಂದ್ರೆ ಯಾರೂ ಕೊಡಲ್ಲ ರೀ. ಒಬ್ರವ್ರು ಅಂತಾರೆ, ಅವ್ರು ಅಂತಾರೆ, ಇವ್ರು ಅಂತಾರೆ. ಯೂಟ್ಯೂಬ್ ಮಾಡಾಗ ನಾನು ಇದೇ ಟೆನ್ಷನ್ ಮಾಡ್ಕೊಯ್ದೆ. ಅಪ್ಪ ಅವ್ರು ಅಂತಾರೆ, ಇವ್ರು ಅಂತಾರೆ, ಹಂಗೆ ಅಂತಾರೆ, ಹಿಂಗೆ ಅಂತಾರೆ ಅಂತೇಳಿ. ಇವಾಗ ಇಲ್ಲಿ ನೋಡಿರಿ, ಯಾರು ಅಂದೋರು ಅಂತಾರೆ, ತಮ್ಮ ಮನ್ಯಾಗ ಕುಂದಿರ್ತಾರೆ. ನಮಗೆ ಇಲ್ಲಾಂದ್ರೆ ಯಾರೂ ಕೊಡಲ್ಲ. ನಮ್ಮ ಜೀವನ ನಮ್ಮ ಇಷ್ಟ. ಎಷ್ಟು ನಾ ಯೂಟ್ಯೂಬ್ ಬಂದ್ ಮಾಡ್ಬೇಕಂತ 3-4 ವೀಡಿಯೋ ಮಾಡಿದ್ದೀನಿ ರೀ. ಅವಾಗ ಸ್ನೇಹಿತರೆ ಮಾಡಾಗ ಅಷ್ಟು ಅನ್ಸುತ್ತೆ ನಮಗೆ. ಒಂದು ಪೇಮೆಂಟ್ ಬಂತಂದ್ರೆ ಯಾವುದು ಬಂಡ ಧೈರ್ಯ ಬಂದುಬಿಡುತ್ತೆ ನೋಡಿ. ರೊಕ್ಕ ಮುಂದೆ ಯಾವುದೂ ಇದಲ್ಲ ಬಿಡಪ್ಪ. ಏನೋ ಒಂದು ನಮ್ಮ ಜನ್ಮಕ್ಕೆ ಕಾಳಸರ ಆಗುತ್ತೆ, ಹೆಲ್ಪ್ ಆಗುತ್ತೆ ಅನ್ನೋದೊಂದು ಆಸೆ ಇತ್ತಂದ್ರೆ ಹಾಗೆ ಆಗತ್ತೆ ರೀ. ಈಗ ಮಾಡಿಟ್ಟಿನಿ ಸ್ನೇಹಿತರೆ ನೋಡಿ. ಶ್ರವಣ ಮಕ್ಳಿಗೆ ಉಣಿಸ್ಬೇಕು ರೀ. ಈಗ ಉಣಿಸ್ತೀನಿ ರೀ. ಅವು ಇಷ್ಟೇ ಕುದಿಲಿ, ಊಟ ಮಾಡಿಸ್ತೀನಿ ಬರ್ರಿ. ಅವಾಗ ಅಪ್ಪಾಜಿ ಅವು ಮುಕ್ಕೋತಾನಂತ ಉಣ್ಸಾಕೆ ಬಂದು ನೋಡಿ. ಸೀದಾ ಕುಂದ್ರ ಅಪ್ಪಾಜಿ. ಬಾಬಾ ನಿದ್ದೆ. ಊಟ ಮಾಡಾರ ಮುಕ್ಕೋತ್ಯಾ? ಮಾರಿ ತೊಗೊಂಬರ್ತೀನಿ ಬಾ ಹೋಗಿ. ಅಪ್ಪಾಜಿ ಬರ್ರಿ ಮಾಡಿರಿ ತೊಗೊಂಬಂದು ಉಣಿಸಿ ಮನೆಗಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ.
ಸ್ನೇಹಿತರೆ ಈ ಸದ್ದ ಎಲ್ಲಾರ್ದು ಊಟ ಆಯ್ತು. ಮಮ್ಮಿಗೂ ಭಾಳ ಸುಸ್ತಾಗೈತ್ರಿ. ಎಲ್ಲಾರ್ದು ಊಟ ಆಯ್ತು. ರಾಮ್ಕುಮಾರ ಮುಕ್ಕೊಂದ ಅನ್ರಿ. ಈ ಮಮ್ಮಿ ಸುಸ್ತಾಗೈತ್ರಿ. ಈ ಸದ್ದ ಮುಕ್ಕೋತೇವ್ ನೋಡ್ರಿ ಸ್ನೇಹಿತರೆ. ಬಾಯ್, ಗುಡ್ ನೈಟ್. ಟೀಚ್ ಮಾಡೋದಿತ್ತು ಬ್ಯಾಸರ ಬಿಟ್ಟೈತ್ರಿ. ನಿನ್ನೆ 12 ಗಂಟೆಗೆ ಮಕ್ಕೊಂದಿನಿ. ಇವತ್ತು 9:10 ಆತ್ರಿ. ಇದೆಲ್ಲ ಮುಗತ್ರಿ. 9:06 ಆಗೈತಿ ಮಮ್ಮಿ. 9:06 ಆಗೈತಲ್ಲ. ಇಲ್ಲಿ ಫೋನ್ ನೋಡಿದೆ. ಇಲ್ಲಿ 9:15 ಆಗೈತಿ. ಸ್ವಲ್ಪ ಮುಂದೆ 10 ನಿಮಿಷ ಮುಂದಿರ್ತಾರೆ. 9 ನಿಮಿಷ. ಇಲ್ಲಿ ಪತ್ಲ ಹೆಂಗೆ ಬರೋದ್ರೆ ನೀಟ್ ಅನ್ಸಲ್ಲ ಸ್ನೇಹಿತರೆ. ಪತ್ತಲ ಜಂಪರ್ ಹಾಕೊಂಡಿಂದ ನೀಟ್ ಅನ್ಸೋದು. ಇದು ಮುಂಜಾನೆ ಕ್ಲಿಯರ್ ಮಾಡಿ ಒಂದು ಬ್ಲ್ಯಾಕ್ ಜಂಪ್ ಹೊಡಿಬೇಕಂತ ಮಾಡಿ. ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್. ನಾ ವಿಡಿಯೋ ಸಿಗೋಣ.